ನಹೂಮ 1ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆ ದುರಾಲೋಚಕನು ಇಲ್ಲವಾಗುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿ ಉಳ್ಳ ದೇವಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವರಾಗಿದ್ದಾರೆ. ಏನೆಂದರೆ, ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ, ನಮ್ಮ ಕುಟುಂಬದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಎಲ್ಲ ದುರಾಲೋಚನೆಗಳನ್ನ ಕೊಂಡು ಬರುವಂತಹ ಸೈತಾನನ್ನ ದೇವರೇನ್ ಮಾಡುವವರಾಗಿದ್ದಾರೆ, ತೆಗೆದುಹಾಕುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಅದೇ ವಚನ ಇಲ್ಲಿ ಬರೆಯಲ್ಪಟ್ಟಿದೆ. ಆ ದುರಾಲೋಚಕನು ಇಲ್ಲವಾಗುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ನಾವೇನ್ ಮಾಡಬೇಕು? ನಮ್ಮ ಜೀವಿತಗಳನ್ನ ಕರ್ತನ ಕರಗಳಿಗೆ ಒಪ್ಪಿಸಿಕೊಡಬೇಕು. ಕರ್ತನೇ ನನ್ನ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ, ನನ್ನ ಕುಟುಂಬದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ, ನಾನು ಹೋಗುವಂತಹ ಮಾರ್ಗಗಳಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಎಲ್ಲ ದುರಾಲೋಚಕನನ್ನ ಸ್ವಾಮಿ ನೀನು ತೆಗೆದಾಕು ದೇವರೇ ಎಂದು ಹೇಳುವಾಗ, ಕರ್ತನು ನಮ್ಮ ಜೊತೆಗಾರನಾಗಿ ನಿಂತು, ಕರ್ತನು ನಮ್ಮ ಸಂಗಡಿಗನಾಗಿ ನಿಂತು, ನಮ್ಮ ಜೊತೆಗಳಲ್ಲಿ ಯಾರ್ಯಾರು ದುರಾಲೋಚನೆಗಳನ್ನ ಕೊಂಡು ಬರ್ತಾ ಇದ್ದಾರೋ, ಸೈತಾನನ ಆಲೋಚನೆಗಳನ್ನ ಯಾರ್ಯಾರು ಅವ್ರು ಕೊಂಡು ಬರುವವರಾಗಿದ್ದಾರೋ, ಆ ಎಲ್ಲಾ ಆಲೋಚನೆಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ನಿರಾರ್ಥಕ ಮಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಾವು ಪ್ರಾರ್ಥಿಸಬೇಕು. ದೇವರೇ, ನನ್ನ ಜೀವಿತದಲ್ಲಿ ಸೈತಾನನು ದುರಾಲೋಚನೆಗಳನ್ನ ಕೊಂಡು ಬರ್ತಾ ಇದ್ದಾನೆ ದೇವರೇ, ಕೆಟ್ಟ ಆಲೋಚನೆಗಳನ್ನ ಕೊಂಡು ಬರ್ತಾ ಇದ್ದಾನೆ ದೇವರೇ, ನನ್ನ ಕುಟುಂಬದಲ್ಲಿ ದುರಾಲೋಚನೆಗಳನ್ನ ಸಂಕಲ್ಪಿಸ್ತಾ ಇದ್ದೇನೆ ದೇವರೇ, ಸೈತಾನನ ಆಲೋಚನೆಗಳನ್ನ ನೀನ್ ತೆಗೆದಾಕು ಸ್ವಾಮಿ, ನಿರಾರ್ಥಕ ಮಾಡು ಸ್ವಾಮಿ ಎಂದು ಹೇಳುವಾಗ, ಕರ್ತನ ಆತ್ಮನು ನಮ್ಮ ಜೊತೆಗಾರನಾಗಿ ನಿಂತು, ದೇವರ ಆತ್ಮನು ನಮ್ಮ ಸಂಗಡಿಗನಾಗಿ ಬಂದು ನಮ್ಮ ಕುಟುಂಬದಲ್ಲಿ ಕ್ರಿಯೆ ಮಾಡುವಂತಹ, ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂತಹ, ನಾವು ಹೋಗುವ ಮಾರ್ಗಗಳಲ್ಲಿ ಕ್ರಿಯೆ ಮಾಡುವಂತಹ ಎಲ್ಲಾ ದುರಾಲೋಚನೆಗಳನ್ನ ಕೊಂಡು ಬರುವ ಸೈತಾನನ ದೇವರು ಏನ್ ಮಾಡುವವರಾಗಿದ್ದಾರೆ, ತೆಗೆದಾಕುವವರಾಗಿದ್ದಾರೆ. ಆದುದರಿಂದ ನಮ್ಮ ಜೀವಿತಗಳನ್ನ, ಮಾರ್ಗಗಳನ್ನ ನಮ್ಮ ದೇವರಿಗೆ ನಾವೇನ್ ಮಾಡಬೇಕು? ಒಪ್ಪಿಸಿಕೊಡಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ ಎಲ್ಲ ದುರಾಲೋಚಕನನ್ನ ನೀನ್ ತೆಗೆದಾಕುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನ ನೀನ್ ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್, ಆಮೇನ್.